ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬರುವ ದಿನಾಂಕ 7ರಂದು ಜರುಗುವ ಲೋಕಸಭಾ ಚುನಾವಣೆಗೆ ಮತದಾನ ಬಹಿಷ್ಕಾರ ಹಾಕುವ ನಿಲುವಿನಿಂದ ಇಲ್ಲಿನ ರಬಕವಿಯ ಬ್ರಹ್ಮಾನಂದ ನಗರದ ಜನ ಹಿಂದೆ ಸರಿಸಿದ್ದಾರೆ. ರಬಕವಿಯ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಅವರು ಬ್ರಹ್ಮಾನಂದ ನಗರದ ಜನತೆಗೆ ಆಗಿರುವ ಅನ್ಯಾಯವನ್ನ ಚುನಾವಣೆ ಮುಗಿದು 10 ದಿನಗಳೊಳಗಾಗಿ ಸರಿಪಡಿಸಲಾಗಿದೆ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಗ್ರಾಮದ ಸರ್ವೆ ನಂಬರ್ 42/3ರಲ್ಲಿ 1982ರಲ್ಲಿಯೇ ವಿಜಯಪುರ ಜಿಲ್ಲಾಧಿಕಾರಿಗಳಿಂದ ಬಿನ್ ಶೇತ್ಕಿ ಆಗಿರುವ ಫ್ಲಾಟ್ಗಳನ್ನು ಬಸಪ್ಪನಾಶಿ ಎನ್ನುವರು ಮಾರಿದ್ದಾನೆ. ಬ್ಯಾಂಕ್ ಸಾಲ ಪಡೆದು ಅನೇಕರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಚಾವಡಿಯಲ್ಲಿ ಉತ್ತಾರಗಳು ಆಗಿವೆ. ನಗರಸಭೆಯಲ್ಲಿಯೂ ಕೂಡ ಉತ್ತಾರಗಳು ಇದ್ದು ಮನೆ ಕರತುಂಬುತ್ತಿದ್ದಾರೆ. ನಗರಸಭೆಯಲ್ಲಿ ರಸ್ತೆ, ಗಟಾರ, ವಿದ್ಯುತ್ ದೀಪ ವ್ಯವಸ್ಥೆ ಮಾಡಿದೆ. ಇಷ್ಟೆಲ್ಲ ಇದ್ದಾಗಲೂ ಈಗ 2024ರ ಜನವರಿಯಲ್ಲಿ ಈ ಸರ್ವೆ ನಂಬರ್ 42/3 ಇದು 7 ಎಕರೆ 10 ಗುಂಟೆ ಹೊಲ ಎಂದು ನಮೂದಿಸಿ ಮೃತ ಬಸಪ್ಪನಾಶಿ, ಈತನ ಪತ್ನಿ ಶ್ರೀಮತಿ ಗುರುಬಾಯಿ ಬಸಪ್ಪನಾಶಿ, ಮಗ ಈಶ್ವರ ಬಸಪ್ಪನಾಶಿ ಮತ್ತು ಸೊಸೆ ಶ್ರೀಮತಿ ಗೀತಾ ಈಶ್ವರನಾಶಿ ಇವರು ಹಿಪ್ಪರಿಗೆಯ ಮುತ್ತಪ್ಪ ಹೊಸಮನಿ ಎನ್ನುವರಿಗೆ ಮಾರಿದ್ದಾರೆ. ಅವರ ಹೆಸರಿನಿಂದ ಉತ್ತಾರೆ ಕೂಡ ಸೃಷ್ಟಿಯಾಗಿರುತ್ತೆ. ಈ ರೀತಿ ಮೋಸದಿಂದ ಸೃಷ್ಟಿಯಾಗಿರುವ ಉತ್ತಾರನ್ನ ಕೂಡಲೇ ರದ್ದುಪಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಒದಗಿಸಬೇಕು ಅಂತ ಒತ್ತಾಯಿಸಿ ದಿನಾಂಕ 5ರಂದು ಮುಂಜಾನೆ 8 ಗಂಟೆಯಿಂದ ಮತದಾನ ಬಹಿಷ್ಕಾರ ಧರಣಿಯನ್ನ ಬ್ರಹ್ಮಾನಂದ ನಗರದ ಫ್ಲಾಟ್ ನಿವಾಸಿಗಳು ಆರಂಭಿಸಿದ್ರು. ಘಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಅವರು ಹೊಸದಾಗಿ ಸೃಷ್ಟಿಯಾಗಿರುವ ಉತ್ತಾರನ್ನ 10 ದಿನದೊಳಗಾಗಿ ರದ್ದುಪಡಿಸಲಾಗಿದೆ. ಈ ವಿಷಯ ಈಗಾಗಲೇ ಜಮಖಂಡಿ ಉಪ ವಿಭಾಗದ ಅಧಿಕಾರಿಗಳ ಗಮನಕ್ಕೂ ಇದೆ ಎಂದರು. ಕೆಜಿಪಿ ಆಗ್ಲಾರ್ದ್ರೆ ಖರೀದಿ ಆಗ್ಯಾವ ಆಗಿ ಹೋಗ್ಯಾವ. ಅದು ಹಳೆ ಉತ್ತಾರಿ ಹೆಂಗಿರ್ತಿತ್ತು ಹಂಗ ಉಳಿದು ಬಿಟ್ಟದ. ಅದು ಯಾರು ಮಾಡಿರ್ತಾರ, ಯಾರು ಮಾಡ್ಯಾರ ಅನ್ನೋದು ಇದಾಡಿ ಎನ್ಕ್ವೈರಿ. ನೀವು ಏನ್ ಮಾತಾಡೋದ ನೀವು ಮಾತಾಡಿ ಹೇಳಿದೀಗ ಮುಗೀತಿ. ನಿಮ್ ಮಾತಾಡೋದ ಏನಾಗೈತಿ ಅನ್ನೋದು ಸ್ಪಷ್ಟವಾಗಿ ಐತಿ. ಕೆಜಿಪಿ ಆಗ್ಬೇಕಾಗಿತ್ತು, ಆಗಿಲ್ಲ. ಅವು ಉತ್ತಾರಿ ಆಗ್ಯಾವ, ಎಲ್ಲ CTS ಆಗೈತೆ, ಏನೇ ಆಗೈತಿ. ಅದು ಹಳೇದು ಏನು ಉತ್ತಾರಿ ಉಳಿದಿದ್ದು ಅದು ಹಂಗೆ ಉಳಿದದ, ಸ್ಲೇಟ್ ಡಮ್ಮಿ ಉಳಿದದ. ಅದು ರದ್ದು ಮಾಡಲಿಕ್ಕೆ ನಾವು ನಾ ಹೇಳ್ದೆ, ಒಂದೇ ಮಾತಾಗಿ ಹೇಳಿದೆ, ಫಸ್ಟ್ ನೀವೇನು ಬೇಡಿಕೆ ಇಡ್ತೀರಿ ಆ ಉದ್ದಾರ ರದ್ದು ಮಾಡಿಸೋ ಜವಾಬ್ದಾರಿ ನಾನು. ನೀವು ಯಾರು ಕಚೇರಿ ಕಾಲದಾಗ KJP ಮಾಡಿಸ್ಕೊಡೋ ಜವಾಬ್ದಾರಿ ನಾನು. ಪೂರ್ತಿ ಲೇಔಟ್ KJP ಮಾಡಿಸ್ಕೊಡ್ತಾನೆ. ನಿಮ್ಮದ ನನಗೆ ಗೊತ್ತೈತೆ. ಈಗ ಇದು ಖರೀದಿ ಮಾಡ್ಕೊಂಡ್ ಬಂದು ಹೋಗಿ ಈ ಖರೀದಿ ಮಾಡ್ಕೊಂಡ್ ಬಂದ್ಮೇಲೆ ಇದು ನಮ್ಗೆ ಎಂಟ್ರಿ ಬರೋದಿಲ್ಲ. ಇದು ಉತ್ತಾರಿ ಆಗಿರ್ತೈತಿ. ಈ ಎಂಟ್ರಿ ನನಗೆ ಬರೋದಿಲ್ಲ. ಹಳಿ ಉತ್ತಾರಿ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತೈತಿ, ನಾನ್ ಅಗ್ರಿಕಲ್ಚರ್ ಆದ್ಮೇಲೆ ನಮ್ಮ ಸ್ವಾಧೀನ ನನ್ಗೆ ಹೋಗ್ಬಿಡ್ತಾವ. ಅಗ್ರಿಕಲ್ಚರ್ ಲ್ಯಾಂಡ್ ನಮ್ ಕಬ್ಜಾ ಆಗಿರ್ತದೆ. ನಾನ್ ಅಗ್ರಿಕಲ್ಚರ್ ಆಯ್ತಂದ್ರೆ ಏನಾಗ್ತದೆ, ULB ಯಾವ ಲೋಕಲ್ ಬಾಡಿ ಇರ್ತೈತಿ, ಲೋಕಲ್ ಬಾಡಿಗೆ ಹೋಗ್ತದೆ. ಲೋಕಲ್ ಬಾಡಿ ಅವರು ಅವನ್ನೆಲ್ಲ ಉದ್ದಾರಿ ಮಾಡ್ಕೋದು. ಆ KJP ಯಾರು ಮಾಡಿಸ್ಬೇಕು ಅಂದ್ರೆ ನೀವು ನಾನು ಮಾಡಿಸೋದಲ್ಲ. ಓನರ್ ಏನೇ ಮಾಡಿರ್ತಾನಲ್ಲ, ಏನೇ ಮಾಡಿದ ಮೇಲೆ ಅವ್ನ ಜವಾಬ್ದಾರಿ ಅದ. KJP ಮಾಡಿ ಪ್ಲಾಟ್ ಮಾಡಿ ಮಂದಿಗೆ ಮಾರ್ಬೇಕು ಅನ್ನೋದು ಅವ್ನ ಕೆಲಸ ಇರ್ತದೆ. ಆಗಿಲ್ಲ, ಬೈ ಚಾನ್ಸ್ ಉಳಿದ 82ರಾಗಿಂದ ಆಗಿರ್ಲಿಕ್ಕಿಲ್ಲ, ಅದನ್ನ ಉಳಿದಿರ್ಲಿಕ್ಕಿಲ್ಲ. ನಿಮಗೂ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು KJP ಆಗಿತ್ತು, ಏನೇ ಆಗಿರೋದು ನನಗೆ ಗೊತ್ತಿಲ್ಲ. ನಾ ಪ್ಲಾಟ್ ತಗೊಂಡಿನಿ, ನನಗೇನ್ ಮಾಡೋದು ತಗೊಂಡಿ. ಈಗ ಅದು ಆಗ್ಬೇಕು ಅದೇ ಆಗ್ಬೇಕು. ಈಗ ಏನು ಈ ಇಶ್ಯೂ ರಿಲೇಟೆಡ್ ಮಾಡಬೇಡ್ರಿ. ನಿಮ್ಮ ಹಕ್ಕದು, ನೀವು ಹಕ್ಕು ಚಲಾಯಿಸ್ರಿ. ನಿಮ್ಮ ಹಕ್ಕು ಚಲಾಯಿಸಿದ್ರೆ ಮಾತ್ರ ನಾವು ಮತ್ತೊಬ್ರಿಗೆ ಕೇಳಲಿಕ್ಕೆ ಬರ್ತದೆ. ಎಲ್ಲರೂ ಮತದಾನ ಮಾಡ್ರಿ. ಇದು ಜವಾಬ್ದಾರಿ ನಂದು. ಇಲೆಕ್ಷನ್ ಆಗಿ 10 ದಿವಸ ಒಳಗ ಆ ರದ್ದು ಮಾಡಿಸ್ತೀನಿ, ಮತ್ತ ಆ ಡಮ್ಮಿ ಉತ್ತಾರಿ ತೆಗಿಸ್ತೀನಿ. ಈ KJP ಮಾಡಿಸ್ಲಿಕ್ಕೆ ಪ್ರೊಸೆಸ್ ಮಾಡಿಸ್ತೀನಿ. ಇನ್ನೊಂದು ಮನವಿ ಸರ್, ನಮಗ ಇದೇ ನಮ್ಮದು ಹೋರಾಟ ಐತಿ ಸರ್, ಅಂತ್ಯ ಅಲ್ಲದ ಏನ್ ಹೇಳ್ತೀನಿ. ಆರಂಭ ಮಾಡಿಸ್ತಾರೆ ಇಲ್ಲಿ ನೋಡ್ರಿ, ಇಲ್ಲಿ ಬಂದಿದ್ದೆ ಅದ್ರ ಸಂಬಂಧ ಅಂತ್ಯ ಮಾಡ್ಲಕ್ಕ ಬಂದ. ಆರಂಭದ ಈಗ ಹೇಳಿದ್ರ ಎಲ್ಲಿಗೆ ಹೋಗ್ಬೇಕು, ನಾ ಮಾಡಿಸ್ತೇನೆ ಅಂತ ಅಂದಾಗ ನನ್ನ ಮೇಲೆ ವಿಶ್ವಾಸ ಬೇಕಲ್ಲ. ನಾ ಯಾರು ನನ್ನ ಮೇಲೆ ಇದ್ದವರು ಏನ್ ಕ್ರಮ ತಗೊಳ್ಳಲ್ಲ. ನಾ ಇಲ್ಲಿ ಮಾಡ್ತೀನಿ ನೀವು ಇನ್ನ ಯಾವ್ದು ಈ ಟೆಂಟು ನೀವು ಏನ್ ಬರ್ದಿರಿ, ಇದಕ್ಕೆ ನಿಮಗೆ ಕೈ ಮುಗಿದು ಕೇಳ್ತೀನಿ, ಬಂದ್ ಮಾಡ್ರಿ. ನಾವು ಬಹಿಷ್ಕಾರ ಮಾಡೋದಲ್ಲ. ಏನೇ ಬೇಕೋ ಕೇಳೋದಿತ್ತಂದ್ರೆ ನೀವು ಕೇಳಿದ್ರನ್ನ ನಾವು ಮಾಡಿಕೊಡ್ತೀವಿ ಅನ್ನೋಂಥದ್ದು ನಿಮಗೂ ವಿಶ್ವಾಸ ಇರಬೇಕು, ನಮಗೂ ವಿಶ್ವಾಸ ಇರಬೇಕು. ನಿಮ್ಮ ಹಕ್ಕನ್ನ ನೀವು ಪ್ರತಿಪಾದಿಸ್ಕೋಬೇಕು. ನಾ ಹಕ್ಕ ನಾ ಮಾಡ್ತೀನಿ, ನಾ ಹಾಕಿನಿ, ಇದನ್ನ ಮಾಡಪ್ಪ ಅಂತ ನನಗೆ ನೀವು ಹೇಳ್ಬೇಕು. ನಿಮ್ಮ ಸೇವಕರು ನಾವು, ನೀವು ಹೇಳ್ದಂಗ ನಾವು ಕೇಳ್ತೀವಿ, ನಾವ್ ಹೇಳ್ದಂಗ ನೀವು ಕೇಳೋದಲ್ಲ. ಈ ಭಾಷಣ ಮಾಡಿ ಹೋಗೋದಲ್ಲ. ಇದೆ ನಿಮ್ಮ ಕೆಲಸ ನಾನೇ ಮಾಡೋದಿದೆ.
ನೀವು ಯಾರು ಹೇಳಿದ್ರು ನಾನೇ ಮಾಡವ. ಈ ಸಾಹೇಬ್ರಿಗೆ ಹೇಳಿದ್ರು ನಾನೇ ಮಾಡವ, ಅವ್ರ ಮ್ಯಾಲ ಹೇಳಿದ್ರು ನಾನೇ ಮಾಡವ. ಸರ್ಕಾರ ನನಗೆ ಹೇಳ್ತೈತಿ, ಮತ್ತೆ ಏನೇ ಮಾಡಪ್ಪ ತಮ್ಮ ಅಂತ ಹೇಳ್ತಾರೆ, ಯಾಕಂದ್ರೆ ನಾನಾ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಏನ ಬಹಿಷ್ಕಾರ ಅಂತ ಮಾಡಿರಿ, ದಯವಿಟ್ಟು ತಳ್ಕೊಂಡ್ರಿ ಹಿಂಗೆ ತಕೋರಿ. ನಾಳೆ ನಾಡ್ದು ನನಗೆ ಸಾಕಷ್ಟು ಕೆಲಸ ಅದಾವು. 3-4 ದಿವಸ ಆಯ್ತು ನಾ ಮಕ್ಕೊಂಡಿಲ್ಲ. ನಿಮಗೆ ನಾ ಒಂದೇ ಪ್ರಶ್ನೆ ಮಾಡ್ತೇನೆ, 7ನೇ ತಾರೀಕಿಗೆ ನಿಮ್ಮಿಂದ ಹೆಚ್ಚು ವೋಟಿಂಗ್ ಆಗಲಿ ಆ ಬೂತ್ದಾಗ. ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನ ಮಾಡುವಂತದ್ದನ್ನ ಕೆಲಸ ನೀವು ಮಾಡಿದ್ರೆ ಅಂದ್ರೆ ನಿಮ್ಮ ಕೆಲಸ ನಾ ಮಾಡಿಕೊಡೋದು 100%. ತೇರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ಅಪ್ಪು ಐಗಳಿ ಹಾಗೂ ಕಂದಾಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.